ರಾಜ್ಯದಲ್ಲಿ ಎರಡು ಹಗರಣಗಳ ಭಾರಿ ಚರ್ಚೆಯಾಗ್ತಾ ಇದೆ. ಒಂದು, ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಗಳ ಹಗರಣ. ಅದರಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಾಗಿದೆ. ಇವತ್ತು ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. SIT ಅವರಿಗೆ ನೋಟಿಸ್ ಕೊಟ್ಟಿದೆ, ಜೊತೆಗೆ ಬಸನಗೌಡ ದದ್ದಲ್ರಿಗೂ ಸೇರಿದಂತೆ. ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವ ಮತ್ತೊಂದು ಹಗರಣ, ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇರುವ ಮೂಡಾ ಹಗರಣ. ಮೂಡಾ ಹಗರಣ, ತಮ್ಮ ಜಮೀನನ್ನ ಮೂಡಾ ವಶಪಡಿಸಿಕೊಂಡಿತ್ತು. ಅದಕ್ಕೆ 50-50 ಅನುಪಾತದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಮೈಸೂರಿನ ಪ್ರೈಮ್ ಏರಿಯಾದಲ್ಲಿ ಪ್ರಾಪರ್ಟಿಗಳನ್ನು ತಗೊಂಡ್ರು, 14 ಸೈಟ್ ತಗೊಂಡ್ಬಿಟ್ರು. ಇವತ್ತು ಆ ಹಗರಣದ ಆರೋಪಗಳಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ದೊಡ್ಡದೊಂದು ಟ್ವಿಸ್ಟ್ ಕೊಟ್ಟರು. ಇಷ್ಟು ದಿವಸ ಇಲ್ಲದೆ ಇದ್ದ ಹಗರಣ ಈಗ ಯಾಕೆ ಸದ್ದು ಮಾಡ್ತಾ ಇದೆ? ಮುಖ್ಯಮಂತ್ರಿಗಳ ಕುರ್ಚಿಯ ಮೇಲೆ ಟವಲ್ ಹಾಕಿಕೊಂಡು ಕುಳಿತಿರುವ ವ್ಯಕ್ತಿಯೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರ ಕುಮ್ಮಕ್ಕಿನೊಂದಿಗೆ ಈ ಹಗರಣ ಈಗ ಸದ್ದು ಮಾಡ್ತಾ ಇದೆ ಅಂದ್ರು ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಅವರು ಆಡಿರುವ ಪ್ರತಿ ವಾಕ್ಯ, ಪ್ರತಿ ಶಬ್ದ ಕೂಡ DCM DK ಶಿವಕುಮಾರ್ ಕಡೆ ಬೆರಳು ತೋರಿಸೋ ಹಂಗಿತ್ತು. ಆದರೆ ಕುಮಾರಸ್ವಾಮಿ ಅವರೇನು DK ಶಿವಕುಮಾರ್ ಹೆಸರು ಹೇಳಿಲ್ಲ. CM ಕುರ್ಚಿ ಮೇಲೆ ಟವಲ್ ಹಾಕಿರುವವರ ಪಾತ್ರ ಇದೆ ಇದರಲ್ಲಿ. CD ಫ್ಯಾಕ್ಟರಿ ಕ್ಲೋಸ್ ಆಗಿದೆ, ಮೂಡಾ ವಿಚಾರ ಶುರುವಾಗಿದೆ ಅಂದ್ರು. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ತೆಗೆದು ಹಾಕಿ ತಾವು CM ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಮುಗಿಸೋದಕ್ಕೆ ಕಾಂಗ್ರೆಸ್ನಲ್ಲೇ ಪಿತೂರಿ ನಡೀತಾ ಇದೆ. ಮೈಸೂರಿನಲ್ಲೂ ಮಾತಾಡಿದ್ರು, ಮಂಡ್ಯದಲ್ಲೂ ಮಾತಾಡಿದ್ರು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಕೇಳಿಸ್ಕೊಳ್ಳಿ ಒಂದ್ಸಲ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು. ಬಿಜೆಪಿಯ ನನ್ನ ಸ್ನೇಹಿತರುಗಳು ಹೋರಾಟ ಮಾಡ್ತಾ ಇರೋದು, ಆದರೆ ಇಷ್ಟೆಲ್ಲ ರಾಜಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ, ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ. ಈ ಮೂಡಾ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರುಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು. ಇಷ್ಟು ದಿವಸ ಆಗಿರೋದು ಈಗ ಯಾಕೆ ಬಂತು? ಈಗ CD ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ, ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. 62 ಕೋಟಿ ನನಗೆ ಮೂಡಾನೇ ಕೊಡಬೇಕು, ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ನಿಮಿಷ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ, ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಆಸ್ತಿ, ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ. CD ಫ್ಯಾಕ್ಟರಿ ಈಗ ಮೂಡಾ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರ ಕುರ್ಚಿ ಇರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. CM ಕುರ್ಚಿಗೆ ಟವಲ್ ಹಾಕಿರೋರೇ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಓಡಲ್ಲ.
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಅನ್ನು ನೋಡಿದ್ರಿ. ನನ್ನನ್ನು ನೆನಪಿಸಿಕೊಳ್ಳದಿದ್ರೆ ಕೆಲವರಿಗೆ ನಿದ್ದೆನೂ ಬರಲ್ಲ, ತಲೆನೂ ಓಡಲ್ಲ ಅಂತ. ನನ್ನನ್ನು ನೆನೆಸಿಕೊಳ್ಳದೆ ಇದ್ರೆ ಕೆಲವರಿಗೆ ನಿದ್ದೆನೂ ಬರಲ್ಲ, ತಲೆನೂ ಓಡಲ್ಲ ಅಂದ್ರು ಡಿ ಕೆ ಶಿವಕುಮಾರ್. ಇನ್ನು ಸಿದ್ದರಾಮಯ್ಯನವರು GT ದೇವೇಗೌಡರು ಹೋಗಿ ಕೇಳಲಿ ಅಂದ್ರು. ಮುಖ್ಯಮಂತ್ರಿಗಳ ಇಮೇಜ್ ಹಾಳು ಮಾಡೋದಕ್ಕೆ ಕೆಲವರು ಪ್ಲಾನ್ ಮಾಡಿದ್ದಾರೆ ಅನ್ನುವ ಕುಮಾರಸ್ವಾಮಿ ಅವರ ಆರೋಪಕ್ಕೆ GT ದೇವೇಗೌಡರಿಗೆ ಹೋಗಿ ಕೇಳಲಿ ಅಂದ್ರು. ಏನದರ ಅರ್ಥ? ಕುಮಾರಸ್ವಾಮಿ ಅವರ ನಂತರ GT ದೇವೇಗೌಡರು ವಿಧಾನಸಭೆಯಲ್ಲಿ JDSನ ಹೌಸ್ ಲೀಡರ್ ಆಗ್ತಾರೆ ಅನ್ನುವ ಚರ್ಚೆಯ ಮಧ್ಯದಲ್ಲಿ GT ದೇವೇಗೌಡರನ್ನ ಹೋಗಿ ಕೇಳಲಿ ಅಂತ ಯಾಕೆ ಸಿದ್ದರಾಮಯ್ಯನವರು ಹೇಳಿದ್ರು? ಕೇಳಿಸ್ಕೊಳ್ಳಿ. ಮೂಡಾದು ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಅದಿದು ಹಳೆ ಸುದ್ದಿ. ಇದು ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ. ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ, ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದ್ ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮೂಡ ಪ್ರಕರಣ ಸಿಎಂ ಟವಲ್ ಹಾಕಿದವರೇ ಹೊರಗಡೆ ತಂದಿದ್ದಾರೆ ಅಂತ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ GT ದೇವೇಗೌಡನ ಕೇಳಪ್ಪ, ಅವ್ರ ಮೆಂಬರ್ ಅವ್ರನ್ನ ಕೇಳುವನ್ನು ಮೊದಲು. ಈಗಾಗಲೇ ಗೊತ್ತು ನಿಮಗಿದು ಹಗರಣ ಏನು, ಆರೋಪ ಏನು ಅನ್ನುವಂಥದ್ದು. ಸುಮ್ಮನೆ ಬ್ರೀಫ್ ಆಗಿ ಒಂದ್ಸಲ ಹೇಳ್ಬಿಡ್ತೀನಿ. ಮೂಡ ಅಂದ್ರೆ ಬೆಂಗಳೂರಿನಲ್ಲಿ BDI ಇದ್ದಂಗೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಹುಡ ಇದೆ, ಆ ರೀತಿಯಲ್ಲಿರುವಂಥದ್ದು. ಅವರು ಬಡಾವಣೆಗಳನ್ನು ಮಾಡ್ತಾರೆ. 1997ರಲ್ಲಿ ಮೈಸೂರಿನಲ್ಲಿ 3ನೇ ಹಂತದ ದೇವನೂರು ಬಡಾವಣೆ ಅಭಿವೃದ್ಧಿಗೆ ಅಧಿಸೂಚನೆ ಆಯಿತು 1997ರಲ್ಲಿ. ಇದು ಕೆಸರೆ ಗ್ರಾಮದ ಆಸುಪಾಸಿನಲ್ಲಿ ಬರುತ್ತೆ. ಆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನಿತ್ತು. ಅದು ಮೂಡ ಅಕ್ವೈರ್ ಮಾಡ್ಕೊಳ್ಳುತ್ತೆ. 1997ರಲ್ಲೇ 3,24,700 ರೂಪಾಯಿ ಪರಿಹಾರ ಕೊಡೋದಕ್ಕೆ ಮೂಡ ಮುಂದೆ ಬರುತ್ತೆ. 3 ಎಕರೆ 16 ಗುಂಟೆಗೆ 3,24,700 ರೂಪಾಯಿ 1977ರಲ್ಲಿ. ಇದು ಪರಿಹಾರ ಸಾಕಾಗೋದಿಲ್ಲ, ಹೆಚ್ಚಿನ ಪರಿಹಾರ ಬೇಕು ಅಂತ ಮನವಿ ಸಲ್ಲಿಸಲಾಗುತ್ತೆ. 2014ರಲ್ಲಿ ಆಕ್ಚುಲಿ ಜಮೀನು ಸಿದ್ದರಾಮಯ್ಯನವರ ಪತ್ನಿಯ ತಮ್ಮಂತು, ಅಣ್ಣನೋ ತಮ್ಮನು. ಅದಾದ ನಂತರ ಆತ ಸಹೋದರಿಗೆ ಅದನ್ನು ಗಿಫ್ಟ್ ಡೀಡ್ ಮಾಡ್ತಾರೆ. ರಕ್ತ ಸಂಬಂಧದಲ್ಲಿ ಮಾಡ್ಬೋದು, ಗಿಫ್ಟ್ ಡೀಡ್ ಮಾಡ್ತಾರೆ, ಉಡುಗೊರೆಯಾಗಿ ಕೊಡೋದು. 2014ರಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಬದಲಿ ನಿವೇಶನ ಕೊಡಬೇಕು ಅಂತ ಮೂಡಾಗ ಅರ್ಜಿ ಹಾಕ್ತಾರೆ. 15/12/2017 ಮತ್ತು 30/12/2017ರಲ್ಲಿ ಪ್ರಾಧಿಕಾರದ ಸಭೆ ಆಗತ್ತೆ. ಬದಲಿ ನಿವೇಶನ ಕೊಡೋದಕ್ಕೆ ತೀರ್ಮಾನ ಆಗುತ್ತೆ, ಒಪ್ತಾರೆ. ಅಂದ್ರೆ ಆ ಜಮೀನು ಬದಲು ಬೇರೆ ಜಮೀನು ಕೊಡಿ ನಮಗೆ. ಆದ್ರೆ ಸಿದ್ದರಾಮಯ್ಯನವರ ಪತ್ನಿ, ಮುಖ್ಯಮಂತ್ರಿಗಳ ಧರ್ಮ ಪತ್ನಿ, ಇದಕ್ಕೆ ಒಪ್ಕೊಳ್ಳೋದಿಲ್ಲ. 50-50 ಅನುಪಾತದಲ್ಲಿ ನಮಗೆ ಸೈಟ್ ಕೊಡಬೇಕು ಅಂತ ಕೇಳಿದ್ರು. ಸೈಟ್ ಕೊಡಬೇಕು 50-50 ಅನುಪಾತದಲ್ಲಿ. ಆ 50-50 ಅನುಪಾತ ಅಂದ್ರೆ ಏನು ಅಂತ ಹೇಳ್ತೀನಿ ನಾನು ನಿಮಗೆ. 29/10/2021ನೇ ತಾರೀಖಿಗೆ ಮುಖ್ಯಮಂತ್ರಿಗಳ ಪತ್ನಿಯ ಮನವಿಯ ಮೇರೆಗೆ, ಅಂದ್ರೆ ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರಲಿಲ್ಲ, BJP ಸರ್ಕಾರ ಇತ್ತು. ಅವರ ಮನವಿಯ ಮೇರೆಗೆ ನಿವೇಶನ ಮಂಜೂರಾಗುತ್ತೆ, ಬದಲಿ ನಿವೇಶನ ಮಂಜೂರಾಗುತ್ತೆ. 38,284 ಚದರಡಿ
ಸ್ಕ್ವೇರ್ ಫೀಟ್, 38,284 ಸ್ಕ್ವೇರ್ ಫೀಟ್ ಸೈಟು ಮಂಜೂರು ಮಾಡ್ತಾರೆ. ಹಾಗೆ ಮಂಜೂರಾದ ಸೈಟ್ಗಳ ಒಟ್ಟು ಮೌಲ್ಯ 38 ಕೋಟಿ ರೂಪಾಯಿ ಅಂತ ಅಂದಾಜು. 38 ಕೋಟಿ ರೂಪಾಯಿ ಒಟ್ಟು ಮೌಲ್ಯ ಆಗುತ್ತೆ ಅಂತ ಅಂದಾಜು. ಏನಿದು 50-50 ಪ್ಲಾನ್? ಸರ್ಕಾರ ವಸತಿ ಕಾರಣಕ್ಕಾಗಿ ರೈತರ ಜಮೀನನ್ನ ವಶಪಡಿಸಿಕೊಳ್ಳುತ್ತೆ, ಅಕ್ವೈರ್ ಮಾಡಿಕೊಳ್ಳುತ್ತೆ. ಆ ರೈತರಿಗೆ ಅದಕ್ಕೆ ಪರಿಹಾರ ಕೊಡಲಾಗುತ್ತೆ. ಆ ಪರಿಹಾರ ರೈತರು ಹೇಗೆ ಬಳಸ್ಕೊತಾರೋ ಏನಾಗುತ್ತೋ, ಅವ್ರಿಗೊಂದು ಪ್ರಾಪರ್ ಅಸೆಟ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ 50-50 ಅನುಪಾತದ ಯೋಜನೆ ಜಾರಿಗೆ ಬಂತು. ರೈತರಿಂದ ಒಂದು ಎಕರೆ ಜಮೀನು ತಗೊಂಡ್ರೆ ಆ ಜಮೀನಿನಲ್ಲಿ ರೋಡು, ಪಾರ್ಕು, ಅದು ಇದು ತೆಗೆದು ಒಂದಷ್ಟು ಸೈಟ್ಗಳಾಗ್ತವೆ. ಹಾಗೆ ಆದಂಥ ಸೈಟ್ಗಳ ಪೈಕಿ ಅರ್ಧ ಸೈಟ್ಗಳನ್ನು ರೈತರಿಗೆ ಕೊಟ್ಬಿಡೋದು, ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡು, ಅರ್ಧಕ್ಕರ್ಧ ಜಾಗ. ಆಗ ರೈತನ ಹತ್ರ ಒಂದು ಅಸೆಟ್ ಉಳಿತು. ಆತ ಆ ಸೈಟ್ಗಳನ್ನು ಬೇಕಿದ್ರೆ ಮಾರ್ಕೊಂಡು ಆಸ್ತಿ ಮಾಡಿಕೊಳ್ಳಲಿ ಅಂತ. 50-50 ಡೆವಲಪ್ ಆದ ಸೈಟ್ಗಳ ಪೈಕಿ ಅರ್ಧ ಸೈಟ್ಗಳು ಡೆವಲಪ್ ಮಾಡಿದ ಅಥಾರಿಟಿಗೆ, ಇದರಲ್ಲಿ ಮೂಡಾಗೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ, ಇನ್ನು ಅರ್ಧ ರೈತರಿಗೆ ಅಂತ. ಇದು ಯೋಜನೆ. ರೈತರು ಬೇಕಿದ್ರೆ ಮಾರ್ಕೋಬಹುದು ಆ ಸೈಟ್ಗಳನ್ನು. ಬಟ್ ಇಲ್ಲಾಗಿದ್ದೇನು? ಸಿದ್ದರಾಮಯ್ಯನವರ ಧರ್ಮಪತ್ನಿಯ ಜಮೀನು ಅಕ್ವೈರ್ ಆಗಿದ್ದು ಕೆಸರೆಯಲ್ಲಿ, ಕೆಸರೆ ಅನ್ನುವ ಹೊರವಲಯದ ಊರಿನಲ್ಲಿ. 50-50 ಅನುಪಾತದಲ್ಲಿ ಬದಲಿ ಜಾಗ ಇವರಿಗೆ ಕೊಟ್ಟಿದ್ದೆಲ್ಲಿ? ಮೈಸೂರಿನ ಪ್ರೈಮ್ ಜಾಗಗಳಲ್ಲಿ. ಪ್ರೈಮ್ ಜಾಗ ವಿಜಯನಗರದಂಥ ಜಾಗ. ನಿಮ್ಗೆ ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳ್ತಾ ಇದ್ದೆ ನಾನು. ಅಂಬಾಸಿಡರ್ ಕಾರ್ ತಗೊಂಡು ಮರ್ಸಿಡೀಸ್ ಬೆನ್ಸ್ ಕೊಟ್ಟೆ. ದಾಖಲೆಗಳ ಪ್ರಕಾರ ಒಂದು ಕಾರ್ ತಗೊಂಡು ಒಂದು ಕಾರ್ ಕೊಟ್ಟಿದ್ದೀವಿ ಅಂತ. ಬಟ್ ತಗೊಂಡಿರೋ ಕಾರ್ ಯಾವುದು, ಕೊಟ್ಟಿರೋ ಕಾರ್ ಯಾವುದು? ಇದು ಹಗರಣ ಅಂತ ಆರೋಪ. ಇಂಥದ್ದೊಂದು ಹಗರಣ ನಡೆದಿದೆ ಅನ್ನುವ ಸಂಶಯದ ಮೇಲೆ ಬಿಜೆಪಿ ಶಾಸಕ ಶ್ರೀವತ್ಸ, ಬಿಜೆಪಿ ಶಾಸಕರಿಗೆ ಒಂದು ಅನಾಮಧೇಯ ಪತ್ರ ಬರುತ್ತೆ. 50-50 ಅನುಪಾತದಲ್ಲಿ ಪ್ರಭಾವಿಗಳಿಗೆ ಸೈಟ್ ಹಂಚಿಕೆಯಾಗಿದೆ. ಆ ಪತ್ರವನ್ನ ಇಟ್ಟುಕೊಂಡು ಬಿಜೆಪಿ ಶಾಸಕರು ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ. ಚೀಫ್ ಸೆಕ್ರೆಟರಿ ಅವರು ಅದರ ಬಗ್ಗೆ ತನಿಖೆಯಾಗಬೇಕು ಅಂತ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾರೆ. ಪರಿಶೀಲನೆ ಮಾಡಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಆ ಪ್ರಕಾರ ಹೋಗಿ ಫೈಲ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಆ ನಂತರ ಶ್ರೀವತ್ಸ ಪತ್ರಿಕಾಗೋಷ್ಠಿ ಮಾಡಿ ಹಗರಣದ ವಿಷಯವನ್ನು ಹೇಳ್ತಾರೆ. ಸೈಟ್ ಹಂಚಿಕೆಯ ವಿವರಗಳ ಒಂದೊಂದಾಗಿ ಬೆಳಕಿಗೆ ಬರ್ತವೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದರಲ್ಲಿ ಹಗರಣ ಅಂದರೆ 50-50 ಸೈಟ್ಗಳನ್ನು ಎಲ್ಲಿ ಡೆವಲಪ್ ಮಾಡಲಾಗಿತ್ತು ಅಲ್ಲೇ ತಗೊಂಡು ಬಿಟ್ಟಿದ್ರೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಅದರ ಬದಲು ಮೈಸೂರಿನ ಪ್ರೈಮ್ ಪ್ರಾಪರ್ಟಿಗಳನ್ನು ತಗೊಂಡ್ರು ಅಂತ. ಆಬ್ವಿಯಸ್ಲಿ ಸಿದ್ದರಾಮಯ್ಯನವರು ಆನ್ಸರೇಬಲ್ ಆಗ್ತಾರೆ ಇದಕ್ಕೆ. ಅದೇ ಎರಡು ಸಂಗತಿಗಳು ತುಂಬ ವಿಸಿಬಲ್ ಆಗಿ ಕಾಣ್ತಾ ಇವೆ ಮೇಲ್ನೋಟಕ್ಕೆ. ಈಗ ಇದು ಸರಿಯೋ ತಪ್ಪು ಅಂತಕ್ಕಂಥದ್ದು ತನಿಖೆ ಆದ ಮೇಲೆ ಸ್ಪಷ್ಟ ಆಗಬೇಕು. ಒಂದು ತನಿಖೆ ಇದರಲ್ಲಿ ಆಗಬೇಕಾಗತ್ತೆ. ಹೌದು ಹೌದು. ಏನು ಎರಡು ಸಂಗತಿಗಳು ಅಂತ ನೋಡಿದ್ರೆ, ಮೊದಲನೇದು, ನೀವೀಗ ಬೆಂಗಳೂರಿನಲ್ಲೇ ಕೆಂಪೇಗೌಡ ಬಡಾವಣೆಯಲ್ಲಿ ನೀವು ಜಾಗ ಕೊಟ್ಟಿದ್ದೀರಿ ಅಂತ ಅನ್ಕೋಣ. ಎಲ್ಲಿ? BDAಗೆ. ಈಗ ಕೆಂಪೇಗೌಡ ಬಡಾವಣೆ ಆಗ್ತಾ ಇದೆ. ನಿಮಗೆ ಜಯನಗರದ ಬಡಾವಣೆಯಲ್ಲಿ ಬದಲಿ ನಿವೇಶನ ಕೊಡ್ತಾರೆ ಅಂತಂದರೆ ಅರ್ಥ ಏನು? ನಂಬರ್ 1. ನಂಬರ್ 2, ಕೆಂಪೇಗೌಡ ಬಡಾವಣೆಯಲ್ಲಿ ಒಂದು 60-40 ಸೈಟ್ ನಿಮಗೆ ಬರಬೇಕಾಗಿತ್ತು, ಅದರ ಬದಲು ನಾವು ಜಯನಗರದಲ್ಲೋ ಡಾಲರ್ಸ್ ಕಾಲನಿಯಲ್ಲೋ ಕೊಡ್ತೀವಿ, ತಗೊಳ್ಳಿ ಅಂದಂಗೆ, ತೆಗೆದುಕೊಳ್ಳಿ ಅಂದಂಗೆ. ಎರಡನೇದು, ನೀವು ಅರ್ಜಿ ಹಾಕಿದ 3 ದಿನದಲ್ಲಿ ಅದರ ವಿಲೇವಾರಿ ಆಗುತ್ತೆ. ಎಸ್, ಬಟ್ ಫಾರ್ ಸಿದ್ದರಾಮಯ್ಯ ಬೇರೆ ಯಾರಿಗೋಸ್ಕರ ಹಿಂಗೆ ಕೆಲಸ ಮಾಡ್ತೀರಿ ನೀವು? ಅದು ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನಾನು ನೋಡಿ, ಈಗ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆದವರು. ಯಾವುದೋ ಒಂದು ನಿವೇಶನಕ್ಕೆ ಅವ್ರು ಹೋಗಿ ಆ ನಿವೇಶನ ತೆಗೆದುಕೊಳ್ಳಕ್ಕೆ ಹಪಾಹಪಿ ತೋರಿಸಿ ಆ ನಿವೇಶನ ತೆಗೆದುಕೊಳ್ತಾರೆ ಅಂತ ನನಗೆ ಅನಿಸಲ್ಲ. ಹೌದೌದು. ಸಿದ್ದರಾಮಯ್ಯನವರ ಜಾಯಮಾನವೂ ಅಲ್ಲ, ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಂಥದ್ದಿಲ್ಲ. ಆದರೆ
ಸಮ್ವನ್ ಹ್ಯಾಸ್ ಮಿಸ್ಗೈಡ್, ಯಾರೋ ಅಧಿಕಾರಿಗಳು ಅವರನ್ನು ಮಿಸ್ಗೈಡ್ ಮಾಡಿದ್ದಾರೆ. ನೀವು ಅಲ್ಲಿ ಜಾಗ ಕೊಟ್ಟಿದ್ರಿ, ನಾವು ಇಲ್ಲಿ ಜಾಗ ಕೊಡ್ತೀವಿ, ನೀವು ತೆಗೆದುಕೊಳ್ಳಿ, ಅರ್ಜಿ ಹಾಕಿ ಅಂತ ಅರ್ಜಿ ಹಾಕಿಸಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಂದ ಏನು ನಿರೀಕ್ಷೆ ಇತ್ತು ಅಂತಂದರೆ, ಕಾನೂನು ಪ್ರಕಾರವಾಗಿ ನನಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡಿ, ನೀವು ಇಲ್ಲಿಂದ ತಪ್ಪಿಸಿ ವಿಜಯನಗರದಂಥ ಬೆಲೆ ಬಾಳುವ ಜಾಗಗಳನ್ನು ತೆಗೆದುಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ. ನೀವು ತೆಗೆದುಕೊಳ್ಳುವ ಈಗ ನಾನು ಅಂದರೆ ಈಗ ಸಿದ್ದರಾಮಯ್ಯನವರು ಯಾವ ಸ್ಥಾನದಲ್ಲಿದ್ದಾರೆ ಅಂತಂದರೆ, ಆ ಒಂದು ಬಡಾವಣೆಯಲ್ಲಿ ಒಂದು ಜಾಗಕ್ಕೋಸ್ಕರ ಅವರೇನೋ ಇನ್ಫ್ಲೂಯೆನ್ಸ್ ಮಾಡಿ ಹೋಗಿ ಅಲ್ಲಿ ನನಗೆ ಜಾಗ ಇಲ್ಲೇ ಕೊಡಿ ಅಂತ ಕೇಳಿದ್ದಾರೆ ಅಂತ ನನಗೆ ಅನಿಸಲ್ಲ. ಅಂದರೆ ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರು ಮನಸ್ಸು ಮಾಡಿದರೆ ಏನು ಬೇಕಾದ್ದು ಮಾಡ್ಬೋದು. ಕರೆಕ್ಟ್. ಆದರೆ ಸಮ್ವನ್ ಹ್ಯಾಸ್ ಮಿಸ್ಗೈಡೆಡ್ ಹಿಮ್. ಅದು ಅಧಿಕಾರಿಗಳು, ಅದು ಅಕ್ಕಪಕ್ಕದವರು, ಅವರ ಪತ್ನಿಯ ಹೆಸರಲ್ಲಿ ಈ ನಿವೇಶನ ತೆಗೆದುಕೊಂಡಿರ್ತಕ್ಕಂಥದ್ದು ನಿಶ್ಚಿತವಾಗಿ ಪ್ರಶ್ನಾರ್ಥಕ. ಒಂದು, ಇವತ್ತು ಈ ಕುಮಾರಸ್ವಾಮಿ ಹೇಳಿದ್ದಾರೆ, ಇದನ್ನು ನಾವು 2-3 ದಿನದಿಂದ ಗುಸು ಮಾತನಾಡ್ತಾ ಇದ್ವಿ. ಈಗಲೇ ಯಾಕೆ ಬಂತಿದು? ಹೌದು ಇದು ಈಗಲೇ ಯಾಕೆ ಬಂತು? ಮೂಡಾದಲ್ಲಿನ ಹಗರಣ ಮತ್ತು ನಿಮಗೆ ಭೈರತಿ ಸುರೇಶ್ ವಿರುದ್ಧ ವಿನಯ್ ಕುಲಕರ್ಣಿ ಹೋಗಿ ದಿಲ್ಲಿಯಲ್ಲಿ ದೂರು ಕೊಟ್ಟಿರ್ತಕ್ಕಂಥದ್ದು. ಭೈರತಿ ಸುರೇಶ್ ಯಾರು? ನಗರಾಭಿವೃದ್ಧಿ ಸಚಿವರು ಮತ್ತು ಅವರ ಅಡಿಯಲ್ಲಿ ಈ ಪ್ರಾಧಿಕಾರ ಬರುತ್ತೆ. ಸಿದ್ದರಾಮಯ್ಯನವರ ಬಲಗೈ ಎನ್ನುವ ರೀತಿಯಲ್ಲಿರೋರು. ಎಸ್, ಸಿದ್ದರಾಮಯ್ಯನವರು ಒಂದು ರೀತಿ ಮ್ಯಾನ್ ಫ್ರೈಡೇ ರೀತಿ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹೌದು. ನೀವು ಅವ್ರ ವಿರುದ್ಧ ಆರೋಪ ಬರುತ್ತೆ. ನಂತರ ಅದು ಸಿದ್ದರಾಮಯ್ಯನವರ ಹೌದೋ ಅಲ್ವೋ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಒಂದು ಕಾಲದಲ್ಲಿ ಇದ್ದವರೇ ಅದಕ್ಕೊಂದು RTI ಅಪ್ಲಿಕೇಶನ್ ಹಾಕಿಸ್ತಾರೆ. ಅದು ಇದು ಟ್ಯಾಲಿ ಮಾಡಿದಾಗ ಇದು ಸರಿ ಇದೆ ಅಂತ ಹೇಳ್ತಾರೆ. ಒಂದು ರಾಜಕೀಯವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇರತಕ್ಕಂಥ ಆರೋಪ ಸಾಕಷ್ಟು ಸಂಚಲನವನ್ನು ಉಂಟು ಮಾಡುತ್ತೆ. 2, ಸಿದ್ದರಾಮಯ್ಯನವರು ಇದನ್ನು ತೆಗೆದುಕೊಳ್ಬೇಕಿತ್ತಾ ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ಹುಟ್ಟಾಕತ್ತೆ. ಯಾಕಂದರೆ ಹಿಂದೊಮ್ಮೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಯಾವುದೋ ಒಂದು ಕಾರಣಕ್ಕೆ 10 ಕೋಟಿ ರೂಪಾಯಿ ಹಣವನ್ನು ತಮ್ಮ ಸಂಸ್ಥೆಗೆ ತೆಗೆದುಕೊಂಡ್ರು ಅನ್ನೋದು ಕ್ರಿಮಿನಲ್ ಅಪರಾಧ ಆಯಿತು. ಎಸ್, ಹೌದು. ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ, ಇದನ್ನೆಲ್ಲರೂ ನೋಡಿದ್ದಾರೆ. ಹಾಗಿರುವ ಸ್ಥಿತಿಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಈಗ ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ, ಕಿಂಗ್ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಒಂದು ಮಾತು ಬರುತ್ತೆ, ಎಲ್ರಿಗೂ ಗೊತ್ತಿರ್ತಕ್ಕಂಥ ಮಾತು, ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ. ಹೌದು. ಅಂದರೆ ಸೀಸರ್ನ ಹೆಂಡತಿ ಸಂದೇಹದ ಮೇಲ್ಗಡೆ ಇರಬೇಕು, ಸಂದೇಹ ಬರಲೇಬಾರದು ಅವ್ರ ಮೇಲೆ ಅಂತ. ಅದರ ಅರ್ಥ ಏನು? ಒಟ್ಟು ಅಧಿಕಾರದಲ್ಲಿರುವವರು ತಾನು ಮತ್ತು ತನ್ನ ಕುಟುಂಬದ ವಿರುದ್ಧ ಯಾವುದೇ ಸಂದೇಹಕ್ಕೆ ಎಡೆ ಮಾಡಿಕೊಡದಂತೆ ಅವರ ಚಟುವಟಿಕೆಗಳಿರಬೇಕು, ಅವರ ವ್ಯವಹಾರಗಳಿರಬೇಕು. ಹಾಗಿರುವಾಗ ಮುಖ್ಯಮಂತ್ರಿಗಳ ಪತ್ನಿ ಈ ಒಂದು ಸೈಟನ್ನು ವಿಜಯನಗರದಲ್ಲಿ ಯಾಕೆ ಕೊಟ್ಟರು? ಅವ್ರು ಯಾಕೆ ತೆಗೆದುಕೊಂಡ್ರು? ಸಿದ್ದರಾಮಯ್ಯನವರು ಬಳು ಚಾಣಾಕ್ಷ ರಾಜಕಾರಣಿ, ಅವ್ರಿಗೆಲ್ಲ ಗೊತ್ತು ಇಂಥವು ಏನೇನಾಗಿವೆ ಹಿಂದೆ ಅಂತಕ್ಕಂಥದ್ದು. ಇದೆಲ್ಲ ಗೊತ್ತಿದ್ದರೂ ಅವರು ಅಲ್ಲೇ ಹೇಗೆ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು? ಈ ಪ್ರಶ್ನೆಗೆ ನಿಶ್ಚಿತವಾಗಿ ಉತ್ತರ ಕೊಡಬೇಕಾಗತ್ತೆ ಮುಖ್ಯಮಂತ್ರಿಗಳು. ಅವರು ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟರು? BJP ಸರ್ಕಾರದ ಅವಧಿಯಲ್ಲಿ ನಡೆದಿದ್ದು, BJP ಸರ್ಕಾರದ ಅವಧಿಯಲ್ಲಿ ನಡೆದಿದ್ದು ಎಕ್ಸ್ಕ್ಯೂಸ್ ಅಂತ ಅವಧಿಯಲ್ಲಿ. ಮತ್ತು ಯಾರು ಕೊಟ್ಟಿದ್ರು? ಆಗ ಮೂಡಾ ಅಧ್ಯಕ್ಷರು ಯಾರಿದ್ರು? H.V. ರಾಜೀವ್ ಇದ್ದರು. H.V. ರಾಜೀವ್ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜೊತೆಗೆ ಬಂದರು. ಅಂದರೆ ನಾನು ಒಟ್ಟು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ, ನಾನು ಈ ನಿವೇಶನಕ್ಕೋಸ್ಕರ ಬಂದರು ಅನ್ನೋ ಆ ಲೆವೆಲ್ನಲ್ಲಿ ನಾನು ಹೇಳ್ತಾ ಇಲ್ಲ. ಆದರೆ 3 ದಿನಕ್ಕೆ ನಿಮ್ಗೆ ಅರ್ಜಿ ಹಾಕಿದಾಕ್ಷಣ ಇದು ಹೇಗೆ ದೊರಕುತ್ತೆ? ಉಳಿದವ್ರಿಗೆ ದೊರಕುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಅಜಿತ್ ನೋಡಿ, ಸಿದ್ದರಾಮಯ್ಯನವರು ಅವರ ಪರವಾಗಿ ಅಡ್ವೊಕೇಟ್ ಜನರಲ್ ಆಗಿದ್ದ ಪೊನ್ನಣ್ಣ ನಿನ್ನೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದರು. ಸಿದ್ದರಾಮಯ್ಯನವರೇ ಸ್ವತಃ 2-3 ಸಲ ಬೈಟ್ಗಳನ್ನು ಕೊಟ್ಟರು. ಈಗ ನಾವು ಹೇಳಿದ್ದು ಸರಿ, ಅವ್ರು ಹೇಳಿದ್ದು ಸರಿ, ವಿರೋಧ ಪಕ್ಷಗಳು ಹೇಳಿದ್ದು ಸರಿ ಅಂತ ಇರಲ್ಲ. ಅಂತಿಮವಾಗಿ ಇದು ತನಿಖೆ ಆಗಬೇಕು. ಎಸ್, ಒಂದೇ ನಿಮಿಷ ರೀ. ಆನಂದ್ ನಮ್ಮ ಜೊತೆಗಿದ್ದಾರೆ. ಆನಂದ, ಸಿದ್ದರಾಮಯ್ಯನವರ ಕಡೆಯಿಂದ ಏನು ಸ್ಪಷ್ಟೀಕರಣ ಏನು? ಅದ್ರ ಜೊತೆಗೆ ನನಗೆ 62 ಕೋಟಿ ರೂಪಾಯಿ ಪರಿಹಾರ ಕೊಟ್ಟುಬಿಡ್ರಿ ಅಂತಂದ್ರು ಅವರು. ಯಾವ ಲೆಕ್ಕಾಚಾರದ ಮೇಲೆ 62 ಕೋಟಿ?
ಅಜಿತ್, ಈ ಪ್ರಕರಣ ಕೇವಲ ಇದು ಕಾನೂನಾತ್ಮಕವಾಗಿ ಸರಿ ತಪ್ಪುಗಳ ಚರ್ಚೆಗಳ ಮಧ್ಯದಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆಯೂ ಕೂಡ ಈ ಮೂಢ ಹಗರಣದ ಬಗ್ಗೆ ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ನಾಯಕರು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಒಂದು ರೀತಿ ಪುಷ್ಟಿ ನೀಡುವ ಹಾಗೆ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಡಸಾಲೆ ನಡೀತಿರುವಂಥ ಚರ್ಚೆಗಳಿಗೂ ಮತ್ತು ಕುಮಾರಸ್ವಾಮಿ ಅವರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳು ಒಂದು ರೀತಿ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗ್ತಕ್ಕಂಥ ರೀತಿಯ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿತ್ತೇನೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈಗ ಸಹಜವಾಗಿ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗ್ತಕ್ಕಂಥ ಪ್ರಕರಣ ಅನ್ನೋ ರೀತಿಯಲ್ಲಿ ಮೂಢ ಪ್ರಕರಣವನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ. ಆ ಕಾರಣಕ್ಕಾಗಿ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಈ ಸೈಟು ಬೇಡ, ಯಾವುದೂ ಬೇಡ, ನನಗೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ 62 ಕೋಟಿ ರೂಪಾಯಿಗಳನ್ನು ಕೊಡ್ತಾರ ಹಾಗಾದ್ರೆ ಅಂತೇಳಿ ಮರುಪ್ರಶ್ನೆ ಹಾಕುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಇದು ಟೆಕ್ನಿಕಲಿ ಅಷ್ಟು ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ತಮಗಿರ್ತಕ್ಕಂಥ ಪ್ರಭಾವವನ್ನು ಇಡೀ ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ಬಳಕೆ ಮಾಡಿದ್ದಾರೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ ಅಥವಾ ಯಾವುದೇ ಮೂಡಾದ ಚೇರ್ಮನ್ ಇರ್ಬೋದು, ಸದಸ್ಯರುಗಳಿರ್ಬೋದು, ಬೇರೆ ಬೇರೆ ಪಕ್ಷಕ್ಕೆ 1997ರಲ್ಲಿ ಯಾವ ಜಮೀನಿಗೆ 3,24,700 ರೂಪಾಯಿ ವ್ಯಾಲ್ಯೂ ಅನ್ನ ಮೂಡ ಮಾಡಿತ್ತು, ಅದಕ್ಕೆ ಈಗ 62 ಕೋಟಿ ರೂಪಾಯಿ ವ್ಯಾಲ್ಯೂ ಅನ್ನು ಸಿದ್ದರಾಮಯ್ಯನವ್ರು ಕೇಳ್ದಂಗೆ ಆಗ್ಬಿಡ್ತಿತ್ತು. ಎಸ್, ಅದೇ ಈಗದು ಟೆಕ್ನಿಕಲಿ ಅದು ಅವ್ರು ಕೇಳಿರ್ತಿರ್ತಕ್ಕಂಥ ಪರಿಹಾರದ ಮೊತ್ತ ಸರಿಯಾಗಿರ್ತಕ್ಕಂಥಲ್ಲ, ಮತ್ತು ಅದು ಈ ರೀತಿಯ ಮೊತ್ತವನ್ನು ಪಡ್ಕೊಳ್ಳೋಕ್ಕಾಗಿ ಏನಾದರೂ ಅದನ್ನು ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು ಆಗಿರಲಿಲ್ಲ. ಅದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಕ್ವೈರ್ ಮಾಡ್ಕೊಳ್ಳಲಾಗಿತ್ತು. ಈಗ ಈ ಮೊತ್ತವನ್ನು ಸಿದ್ದರಾಮಯ್ಯ ಅವರು ಕೇಳ್ತಾ ಇರತಕ್ಕಂಥದ್ದು ಸೂಕ್ತವಾಗಿರುವುದಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ಬೋದು. ಆದರೆ ಒಂದೊಂದು ಸ್ಪಷ್ಟ ಆಗಿದೆ, ಇಡೀ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು, ನಂತರ ಕೈ ಬಿಟ್ಟು ಪುನಃ ಮತ್ತು ಬಡಾವಣೆ ನಿರ್ಮಾಣ ಆಗಿರ್ತಕ್ಕಂಥದ್ದು, ಬಡಾವಣೆಯಲ್ಲಿ 50-50 ಅನುಪಾತದ್ದೇ BJP ಸರ್ಕಾರದಲ್ಲಿ ಬಂದಿರತಕ್ಕಂಥ ಕಾಯ್ದೆ ಪ್ರಕಾರ ಸೈಟ್ ಹಂಚಿಕೆ ಆಗಿರ್ತಕ್ಕಂಥದ್ದು, ಹಂಚಿಕೆಗಾಗಿ ಪತ್ರ ಬರೆದಿರುವುದು, ಮನವಿ ಕೊಟ್ಟಿರ್ತಕ್ಕಂಥದ್ದು, ಮನವಿಯ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಪುರಸ್ಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಮೂಡದಲ್ಲಿರ್ತಕ್ಕಂಥ ಸದಸ್ಯರುಗಳು ಇವರೆಲ್ಲರೂ ಕೂಡ ಯಾರು ಮತ್ತು ಯಾವ್ಯಾವ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರು ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಆದರೆ ಅವರೆಲ್ಲರ ಮೇಲೂ ಕೂಡ ಸಿದ್ದರಾಮಯ್ಯರು ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಇಡೀ ಪ್ರಕರಣದಲ್ಲಿ ಬೀರಿದ್ದಾರೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಓವರಾಲ್ ಆಗಿ ಹೇಳಿರ್ತಕ್ಕಂಥದ್ದನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಕ್ಕಂಥ ಕೆಲಸವನ್ನ ಕೆಲ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯವರ ಪತ್ತಿಗೆ ಬರಬೇಕಾಗಿರ್ತಕ್ಕಂಥ ಏನು ಸೈಟ್ಗಳು ಸಿಕ್ಕಿರ್ತಕ್ಕಂಥದ್ದು, ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲೇ ಸಿಕ್ಕಿರ್ತಕ್ಕಂಥದ್ದು, ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಜಾಗದಲ್ಲೇ ಸಿಕ್ಕಿರುವಂಥದ್ದು, ಇವೆಲ್ಲವೂ ಕೂಡ ಸಹಜವಾಗಿ ಸಿದ್ದರಾಮಯ್ಯವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಒಂದು ಪುಷ್ಟಿ ನೀಡುವಂಥ ಬೆಳವಣಿಗೆ. ಸೊ ಸಹಜವಾಗಿ ಈಗ ಕಾಂಗ್ರೆಸ್ ಪಡಸಾಲೆ ಒಳಗಡೆ ಈ ಇಡೀ ಪ್ರಕರಣ ಅಂದರೆ ಮೂಡಾ ಪ್ರಕರಣ ಇಮೇಜ್ಗೆ, ಪಕ್ಷದ ಇಮೇಜ್ಗೆ, ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದು ತನಿಖೆ ಆಗಬೇಕು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತದೆ. ತನಿಖೆ ಆದರೆ ಸಹಜವಾಗಿ ಎಲ್ಲವೂ ಕೂಡ ಬಹಿರಂಗ ಆಗತ್ತೆ. BJP ನಾಯಕರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಇಡೀ ಪ್ರಕರಣದ ಬಗ್ಗೆ CBI ತನಿಖೆ ಆಗಲಿ ಅಂತಕ್ಕಂಥದ್ದು. ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಸೇರಿದಾಗೆ ಎಲ್ಲರ ಅಭಿಪ್ರಾಯ ಇರತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಕೆಲವೊಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಹಾಗಾಗಿ ಇಡೀ ಪ್ರಕರಣದ ಬಗ್ಗೆ CBI ತನಿಖೆ ಆಗಲಿ ಅಂತಕ್ಕಂಥ ಆರೋಪವನ್ನು, ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ CBI ತನಿಖೆ ಮಾಡೋದಿಲ್ಲ. BJP ಅಧಿಕಾರದಲ್ಲಿದ್ದಾಗ CBI ತನಿಖೆಗೆ ಎಷ್ಟು ಪ್ರಕರಣಗಳು ಕೊಟ್ಟಿದ್ರು, ನಾನು 7 ಪ್ರಕರಣಗಳು ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಕರಣ ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಅವರು ಹಳೆ ಪ್ರಕರಣಗಳನ್ನು ಒಂದು ರೀತಿ ಅದಕ್ಕೆ ಎಲ್ಲೋ ಒಂದು ಕಡೆ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಹೊರತು ಈ ಪ್ರಕರಣ ವಹಿಸ್ತೇವೆ ಅಥವಾ ವಹಿಸಲ್ಲ ಅಥವಾ ಇಂಥವರಿಂದಲೇ ತನಿಖೆಗಳನ್ನು ಮಾಡಿಸ್ತೇವೆ. ವಿಷಯ ಇಷ್ಟ ಇದ್ದಂಗಿಲ್ಲ. ಕುಮಾರಸ್ವಾಮಿ ಅವ್ರು ಹಿಂಗೆ ಆರೋಪ ಮಾಡ್ತಾರೆ ಅಂತಿದ್ದು GT ದೇವೇಗೌಡರಿಗೆ ಕೇಳ್ರಿ ಅಂದ್ರೆ ಅವರು ಹೆಂಗೆ ಸಂಬಂಧ, ಏನು ಸಂಬಂಧ, ಏನೋ ಇರ್ಬೇಕಲ್ಲಿ. ಇಲ್ಲ ಸಿದ್ದರಾಮಯ್ಯನವ್ರು ಸುಮ್ಮನೆ ಹೇಳೋರಲ್ಲ. ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಅದು ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.